ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಟುಸ್ಸೋಡ್ ವ್ಯಾಕ್ಸ್ ಮ್ಯೂಸಿಯಂ. ಬರೆದವರು ಬಸವಪ್ರಭು ಪಾಟೀಲ ಬೆಟ್ಟದೂರು ಮತ್ತು ಕೆ ಸಿದ್ದಯ್ಯ ಸ್ವಾಮಿ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಲಂಡನ್ನಿನಲ್ಲಿ ಹರಿಯುವ ಪ್ರಸಿದ್ಧ ನದಿ ಡ್ಯಾಶ್. ಲಂಡನ್ನಿನಲ್ಲಿ ಹರಿಯುವ ಪ್ರಸಿದ್ಧ ನದಿ ಥೇಮ್ಸ್. ಪ್ಲಾಸಿ ಕದನ ನಡೆದ ವರ್ಷ ಡ್ಯಾಶ್. ಪ್ಲಾಸಿ ಕದನ ನಡೆದ ವರ್ಷ 1757. ಲಂಡನ್ನ ನಿಗೂಢ ಸ್ಥಳ ಡ್ಯಾಶ್. ಲಂಡನ್ನ ನಿಗೂಢ ಸ್ಥಳ ಟವರ್ ಆಫ್ ಲಂಡನ್. ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಶಾರದಾ ವಾಣಿಜ್ಯ ಸಮುಚ್ಚಯ. ಥೇಮ್ಸ್ ನದಿ. ಸಿಂಪೋಸಿಯಾ ಚರ್ಚ್. ಯುರೋ ಲಂಡನ್ ರೂಪಾಯಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಲಂಡನ್ನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂಗೆ ಟುಸ್ಸೋಡ್ ಎಂಬ ಹೆಸರು ಹೇಗೆ ಬಂತು? ಮೇಡಂ ಟುಸ್ಸೋಡ್ ಎನ್ನುವವರು ತಯಾರಿಸಿದ ವ್ಯಾಕ್ಸ್ ಗೊಂಬೆಗಳನ್ನು ಇಟ್ಟಿರುವುದರಿಂದ ಈ ಮ್ಯೂಸಿಯಂಗೆ ಅವರ ಹೆಸರನ್ನೇ ಇರಿಸಲಾಗಿದೆ. ಲಂಡನ್ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಯಾವುವು? ಕೇಂಬ್ರಿಡ್ಜ್ ಮತ್ತು ಆಕ್ಸ್ಫರ್ಡ್ ಇವೆರಡು ಲಂಡನ್ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಾಗಿವೆ. ಲಂಡನ್ ವಿಶ್ವವಿದ್ಯಾಲಯದ ಮುಂದೆ ಗಾಂಧೀಜಿಯವರ ಪ್ರತಿಮೆಯನ್ನು ಏಕೆ ಸ್ಥಾಪಿಸಲಾಗಿದೆ? ಗಾಂಧೀಜಿ ಲಂಡನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದುದರಿಂದ ಅವರ ಪ್ರತಿಮೆಯನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ? ಥೇಮ್ಸ್ ದಡದಲ್ಲಿರುವ ಜನವಸತಿಯನ್ನು ಮುಂಬಯಿಯ ಮೆರಿನ್ ಡ್ರೈವ್ನಲ್ಲಿ ವಾಸಿಸುವವರೊಂದಿಗೆ ಲೇಖಕರು ಹೋಲಿಸಿದ್ದಾರೆ. ಲಂಡನ್ನ ಭೂವಿಸ್ತೀರ್ಣ ಎಷ್ಟು? ಲಂಡನ್ನ ಭೂವಿಸ್ತೀರ್ಣ 610 ಚದರ ಮೈಲಿಗಳು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದ ವಿಚಾರಗಳೇನು? 1666ರಲ್ಲಿ ಲಂಡನ್ನಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿ ನಗರ 3 ದಿನಗಳ ಕಾಲ ಹೊತ್ತಿ ಉರಿಯಿತು. 13,000 ಮನೆಗಳು, 80 ಚರ್ಚುಗಳು ಸುಟ್ಟು ಹೋದವು. ಇದರ ನೆನಪಿಗಾಗಿ 200 ಅಡಿ ಎತ್ತರದ ಸ್ತಂಭವನ್ನು ನಿಲ್ಲಿಸಿದ್ದಾರೆ. ಅದಕ್ಕಿಂತ 1-2 ವರ್ಷದ ಮೊದಲು ಪ್ಲೇಗ್ ರೋಗಕ್ಕೆ 12-13 ಸಾವಿರದಷ್ಟು ಜನರು ಬಲಿಯಾದರು ಎಂದು
ಗೈಡ್ ಲಂಡನ್ನಿನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ತಿಳಿಸಿದನು. ಥೇಮ್ಸ್ ನದಿಯ ಉತ್ತರ ಹಾಗೂ ದಕ್ಷಿಣಕ್ಕೆ ಯಾವ ವರ್ಗದ ಜನರು ವಾಸಿಸುತ್ತಾರೆ? ಥೇಮ್ಸ್ ನದಿಯ ದಕ್ಷಿಣಕ್ಕೆ ಉದ್ಯಮಗಳು, ಫ್ಯಾಕ್ಟರಿಗಳು ಹೆಚ್ಚಾಗಿ ರಾಜಕಾರಣಿಗಳು ವಾಸಿಸುತ್ತಾರೆ. ಉತ್ತರಕ್ಕೆ ವ್ಯಾಪಾರಿಗಳು, ಕಡಿಮೆ ಆದಾಯವುಳ್ಳವರು ವಾಸಿಸುತ್ತಾರೆ. ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯವೇನು? ಥೇಮ್ಸ್ ನದಿಯ ಮೇಲಿರುವ 13 ಬ್ರಿಡ್ಜ್ಗಳಲ್ಲಿ ಟವರ್ ಬ್ರಿಡ್ಜ್ ಪ್ರಮುಖವಾದುದು. ಇದು 1000 ಟನ್ ತೂಗುತ್ತದೆ. ಹಡಗುಗಳು ಬಂದಾಗ 1.5-2 ನಿಮಿಷಗಳಲ್ಲಿ ಮೇಲಕ್ಕೆದ್ದು ಹಡಗುಗಳು ಹೋಗಲು ದಾರಿ ಮಾಡಿಕೊಡುತ್ತದೆ. ಥೇಮ್ಸ್ ನದಿಯ ಮೇಲಿರುವ ಪ್ರಸಿದ್ಧ ಸೇತುವೆಗಳಾವುವು? ಥೇಮ್ಸ್ ನದಿಯ ಮೇಲೆ 13 ಸೇತುವೆಗಳಿವೆ. ಅವುಗಳಲ್ಲಿ ಟವರ್ ಬ್ರಿಡ್ಜ್ ಪ್ರಮುಖವಾದುದು. ಅಲ್ಲದೆ ವೆಸ್ಟ್ ಮಿನಿಸ್ಟರ್ ಸೇತುವೆ, ವಾಟರ್ಲೂ ಸೇತುವೆ, ಲಂಡನ್ ಸೇತುವೆಗಳು ಪ್ರಸಿದ್ಧವಾಗಿವೆ. ಟವರ್ ಆಫ್ ಲಂಡನ್ ಅನ್ನು ನಿಗೂಢ ಸ್ಥಳ ಎಂದು ಏಕೆ ಕರೆಯುತ್ತಾರೆ? ಟವರ್ ಆಫ್ ಲಂಡನ್ ರಾಜರು ತಮಗೆ ಆಗದವರನ್ನು ಕೊಲ್ಲಿಸುತ್ತಿದ್ದ ಸ್ಥಳ. ರಾಜ ಮನೆತನಗಳಲ್ಲಿನ ವೈಷಮ್ಯ, ಅಸೂಯೆ, ಕೊಲೆ, ಸುಲಿಗೆಗಳ ಸ್ಥಳವಿದು. 1757ರಲ್ಲಿ ಪ್ಲಾಸಿ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇರಿಸಲಾಗಿದೆಯಂತೆ. ಈ ಎಲ್ಲಾ ಕಾರಣಗಳಿಂದ ಇದನ್ನು ನಿಗೂಢ ಸ್ಥಳವೆಂದು ಕರೆಯಲಾಗುತ್ತಿದೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಟುಸ್ಸೋಡ್ ವ್ಯಾಕ್ಸ್ ಮ್ಯೂಸಿಯಂನ ವಿಶೇಷತೆ ಏನು? ಟುಸ್ಸೋಡ್ ವ್ಯಾಕ್ಸ್ ಮ್ಯೂಸಿಯಂನಲ್ಲಿರುವ ಮೇಣದ ಗೊಂಬೆಗಳು ಆಯಾ ವ್ಯಕ್ತಿಗಳ ರೂಪವನ್ನೇ ಯಥಾವತ್ತಾಗಿ ಹೋಲುವಂತಿವೆ. ಮೇಡಮ್ ಟುಸ್ಸೋಡ್ ಈ ವ್ಯಾಕ್ಸ್ ಗೊಂಬೆಗಳನ್ನು ಮೊದಲು ಮಾಡಿದವರು. ಹೀಗಾಗಿ ಈ ಮ್ಯೂಸಿಯಂಗೆ ಅವರ ಹೆಸರನ್ನೇ ಇರಿಸಲಾಗಿದೆ. ಶಾರುಖ್ ಖಾನ್, ಅಮೀರ್ ಖಾನ್, ಅಮಿತಾಬ್ ಬಚ್ಚನ್, ಮರ್ಲಿನ್ ಮನ್ನೋ, ಬೇಕರ್, ಬೋರ್ ಮುಂತಾದ ಪ್ರಸಿದ್ಧ ವ್ಯಕ್ತಿಗಳ ಮೇಣದ ಗೊಂಬೆಗಳು ಇಲ್ಲಿವೆ. ಅವುಗಳ ಜೊತೆ ನಿಂತು ಫೋಟೋ ತೆಗೆಸಿಕೊಂಡರೆ ನಿಜವಾದ ವ್ಯಕ್ತಿಯೊಂದಿಗೆ ಇರುವಂತೆಯೇ ತೋರುತ್ತದೆ. ಗೊಂಬೆಗಳು ಅಷ್ಟೊಂದು ಸಹಜವಾಗಿ, ನೈಜವಾಗಿ ಇವೆ. ಇದು ಟುಸ್ಸೋಡ್ ವ್ಯಾಕ್ಸ್ ಮ್ಯೂಸಿಯಂನ ವೈಶಿಷ್ಟ್ಯವಾಗಿದೆ. ಚೇಂಬರ್ ಆಫ್ ಹಾರರ್ಸ್ ಒಳಗೆ ಹೋದಾಗ ಲೇಖಕರಿಗಾದ ಅನುಭವಗಳೇನು? ಚೇಂಬರ್ ಆಫ್ ಹಾರರ್ಸ್ನಲ್ಲಿ ಚೀರುವ, ಭಯಾನಕವಾಗಿ ಕಿರುಚುವ ಶಬ್ದ ಕೇಳಿಸುತ್ತದೆ. ಅದು ರಾಜರು ಹಿಂದೆ ತಮ್ಮ ವಿರೋಧಿಗಳನ್ನು ಕೊಲ್ಲಿಸುತ್ತಿದ್ದ ಸಮಯದಲ್ಲಿ ಹೊರಡಿಸುತ್ತಿದ್ದ ಚೀತ್ಕಾರವಾಗಿತ್ತು. ಆದರೆ ಲೇಖಕರ ಮಿತ್ರರಾದ ರಮೇಶ್ ಅವರಿಗೆ ಬೇರೆ ರೀತಿಯ ಅನುಭವಗಳಾಗಿದ್ದವು. ಅವರು ಸತೀಶ ಎನ್ನುವವರೊಂದಿಗೆ ಹಾಲಿನೊಳಗೆ ಹೋದಾಗ ಅವರ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಬಂದ ಹಾಗೆ, ಕತ್ತು ಹಿಚುಕಲು ಮತ್ತೊಬ್ಬ ಪ್ರಯತ್ನಿಸಿದ ಹಾಗೆ ವಿಕಾರವಾಗಿ ಕಿರುಚುತ್ತಾ ಡ್ಯಾಗರ್ನಿಂದ ಹೊಟ್ಟೆಗೆ ತಿವಿಯಲು ಬಂದಂತೆ ಅಂಜುವಂತಹ ಅನುಭವಗಳು ಆಗಿದ್ದವಂತೆ. ಅವೆಲ್ಲವೂ ಹಿಂದಿನ ಕಾಲದಲ್ಲಿ ಕ್ರೂರಿಗಳು ತೋರುತ್ತಿದ್ದ ರೀತಿಯೆಂದು ಅನಂತರ ಅವರಿಗೆ ಗೊತ್ತಾಯಿತು. ಅಲ್ಲದೆ ಅವರು ಅಲ್ಲಿದ್ದ ಒಳ ಥಿಯೇಟರ್ನಲ್ಲಿ 3D ಕನ್ನಡಕ ಧರಿಸಿ ತಾರಾಲಯದಲ್ಲಿ ನಕ್ಷತ್ರಗಳನ್ನು ಬಹು ಸಮೀಪದಿಂದ ನೋಡಿದ ಅನುಭವವನ್ನೂ ಪಡೆದರು. ಇವು ಯಾವ ಅನುಭವಗಳನ್ನು ಲೇಖಕರಿಗೆ ಪಡೆಯಲಾಗಲಿಲ್ಲ. ಥೇಮ್ಸ್ ನದಿಯ ಸುತ್ತಮುತ್ತ ಲೇಖಕರು ಕಂಡ ದೃಶ್ಯಗಳಾವುವು? ಥೇಮ್ಸ್ ನದಿಯ ಮೇಲಿರುವ 13 ಬ್ರಿಡ್ಜ್ಗಳಲ್ಲಿ ಪ್ರಮುಖವಾದ ಹಡಗುಗಳು ಬರುವಾಗ ದಾರಿ ಮಾಡಿಕೊಡುವುದನ್ನು ಲೇಖಕರು ಕಂಡರು.
ಅಲ್ಲದೆ ವೆಸ್ಟ್ ಮಿನಿಸ್ಟರ್ ಸೇತುವೆ, ವಾಟರ್ಲೂ ಸೇತುವೆ ಮತ್ತು ಲಂಡನ್ ಸೇತುವೆಗಳನ್ನು ನೋಡಿದರು. ಲಂಡನ್ ಬ್ರಿಡ್ಜ್ ಹತ್ತಿರದಲ್ಲಿರುವ ಟವರ್ ಆಫ್ ಲಂಡನ್ ಎನ್ನುವ ನಿಗೂಢ ಕಟ್ಟಡವನ್ನು, ಲಂಡನ್ ಐ ನೋಡಲು ಹೋಗುವಾಗ ಬ್ರಿಟಿಷ್ ಪಾರ್ಲಿಮೆಂಟ್ ಕಟ್ಟಡವನ್ನು, ಬಿಗ್ ಬೆನ್ ಗಡಿಯಾರವನ್ನು ದೂರದಿಂದಲೇ ವೀಕ್ಷಿಸಿದರು. ಲಂಡನ್ ಐಗೆ 13 ಯೂರೋ ಕೊಟ್ಟು ಅದರ ಕೋಶವನ್ನೇರಿ 4 ದಿಕ್ಕುಗಳಿಂದ ಲಂಡನ್ ನಗರವನ್ನು ನೋಡಿದರು. ಲಂಡನ್ ನಗರದ ನಡುವೆ ಹರಿಯುತ್ತಿರುವ ಥೇಮ್ಸ್ ನದಿಯು ಅಲ್ಲಿಂದ ಅವರಿಗೆ ಕಂಡಿತು. ಸಂದರ್ಭದೊಡನೆ ವಿವರಿಸಿರಿ. ಅಲ್ಲಿನ ಒಳ ಥಿಯೇಟರ್ನಲ್ಲಿ 3D ಕನ್ನಡಕ ಹಾಕಿಕೊಂಡು ತಾರಾಲಯ ನೋಡಿದವು. ಟುಸ್ಸೋಟ್ ವ್ಯಾಕ್ಸ್ ಮ್ಯೂಸಿಯಂ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. SJM ಕಾಲೇಜಿನ ಉಪನ್ಯಾಸಕರಾದ ಇಂಜಿನಿಯರ್ ರಮೇಶ್ ರವರು ಲೇಖಕರಿಗೆ ಹೀಗೆ ಹೇಳಿದ್ದಾರೆ. ಟುಸ್ಸೋಡ್ ಮ್ಯೂಸಿಯಂನಲ್ಲಿರುವ ಚೇಂಬರ್ ಆಫ್ ಹಾರರ್ನ ಒಳಗೆ ಒಂದು ಥಿಯೇಟರ್, ಅಲ್ಲಿ ತಾರಾಲಯ ಅಥವಾ ಪ್ಲಾನೆಟೇರಿಯಂ ಇದೆ. ಲೇಖಕರಿಗೆ ಅಲ್ಲಿಗೆ ಹೋಗಲಾಗಿರಲಿಲ್ಲ. ರಮೇಶ್ ಮತ್ತು ಸತೀಶ ಎನ್ನುವವರು ಅಲ್ಲಿಗೆ ಹೋಗಿದ್ದರು. ಅಲ್ಲಿ ಅವರು ಕಂಡದ್ದನ್ನು ಲೇಖಕರಿಗೆ ವಿವರಿಸಿದ್ದಾರೆ. ಅಲ್ಲಿ ಅವರು 3D ಕನ್ನಡಕವನ್ನು, ಅಂದರೆ 3 ಆಯಾಮದ ಕನ್ನಡಕ ಹಾಕಿಕೊಂಡು ನೋಡಿದಾಗ ನಕ್ಷತ್ರಗಳು ತುಂಬಾ ಹತ್ತಿರದಲ್ಲಿ ಕಂಡಂತಾಯಿತೆಂದು ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ. ಸಾಮಾನ್ಯ ಕಣ್ಣಿನ ನೋಟ ಅಥವಾ ಸಹಜ ಕನ್ನಡಕಗಳ ನೋಟಕ್ಕಿಂತಲೂ 3D ಕನ್ನಡಕಗಳಲ್ಲಿ ಕಾಣುವ ದೃಶ್ಯ ವಿಭಿನ್ನವಾಗಿರುವುದೆಂದು ಅವರು ಇಲ್ಲಿ ತಿಳಿಸಿದ್ದಾರೆ. ಇವರೆಲ್ಲ ಬಸ್ಸೋ ರೈಲೋ ಹಿಡಿಯಲು ತರಾತುರಿಯಿಂದ ಹೊರಟಿದ್ದರು. ಟುಸ್ಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಪಾಠದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ. ಲೇಖಕರೇ ಹೀಗೆಂದು ಹೇಳಿದ್ದಾರೆ. ಲೇಖಕರು ಟವರ್ ಬ್ರಿಡ್ಜ್ ನೋಡಲೆಂದು ಹೋಗುವಾಗ ಜನರು ಆಫೀಸಿನಿಂದ ಹೊರಬರುತ್ತಿದ್ದರು. ಲಂಡನ್ನಿನಲ್ಲಿ ಕೆಲಸ ಮಾಡಲು ಹೊರಗಿನಿಂದ 3 ಲಕ್ಷ ಜನರು ದಿನವೂ ಬರುತ್ತಾರಂತೆ. ಲಂಡನ್ ದುಬಾರಿ ನಗರ. ಅಲ್ಲಿ ವಾಸ ಮಾಡಲು ಕಷ್ಟವೆನಿಸಿದವರು ನೌಕರಿದಾರರು 50-60 ಕಿಲೋಮೀಟರ್ ದೂರದಲ್ಲಿರುವ ಉಪನಗರಗಳಲ್ಲಿ ವಾಸಿಸುತ್ತಾರೆ. ಅಲ್ಲಿಂದ ಬಸ್ಸು ಅಥವಾ ರೈಲುಗಳಲ್ಲಿ ಬರುತ್ತಾರೆ. ಕೆಲಸ ಮುಗಿದೊಡನೆ ಅವುಗಳಲ್ಲೇ ಹಿಂದಿರುಗುತ್ತಾರೆ. ಲೇಖಕರು ಅಂಥವರನ್ನು ಕಂಡು ಮೇಲಿನ ಮಾತನ್ನು ಹೇಳಿದ್ದಾರೆ. ಕೆಲಸ ಮುಗಿಸಿದೊಡನೆ ವಾಹನಗಳನ್ನು ಹಿಡಿದು ಮನೆಗೆ ಹೋಗುವ ಆತುರ, ಈ ದೃಶ್ಯ ಸಾಮಾನ್ಯವಾಗಿ ಎಲ್ಲ ನಗರಗಳಲ್ಲೂ ಈಗ ಕಾಣಿಸುತ್ತಿದೆ. ಲಂಡನ್ ಮಲಗಿ ನಿದ್ರಿಸುತ್ತದೆಯೇ ಅನ್ನಿಸುತ್ತದೆ. ಟುಸ್ಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಪಾಠದಲ್ಲಿ ಈ ಹೇಳಿಕೆ ಇದೆ. ಲಂಡನ್ ನಗರದ ಹೊರವಲಯದ ಸ್ಥಿತಿಯಲ್ಲಿ ಕಂಡ ಲೇಖಕರು ಹೀಗೆಂದಿದ್ದಾರೆ. ಲಂಡನ್ ನಗರದ ಮಧ್ಯಭಾಗದಿಂದ ಹೊರವಲಯದ ಕಡೆಗೆ ಬಂದಂತೆ ನಗರದ ಗಡಿಬಿಡಿ ಗಲಾಟೆಗಳಾವುವೂ ತೋರುವುದಿಲ್ಲ. ರಸ್ತೆಗಳಲ್ಲಿ ಕಾರುಗಳು, ಅಪರೂಪಕ್ಕೆ ಸೈಕಲ್ ಕಾಣುತ್ತವೆ. ಮನೆಗಳ ಮುಂದೆ ಜನರು ಕಾಣಿಸುವುದಿಲ್ಲ. ಲಂಡನ್ ನಗರದ ಮಧ್ಯಭಾಗವನ್ನು, ಅಲ್ಲಿಯ ಗದ್ದಲ ಗಿಜಿಬಿಜಿಯನ್ನು ಕಂಡು ಬಂದವರಿಗೆ ಈ ಹೊರವಲಯದ ನಿಶ್ಶಬ್ದತೆ, ನೀರವತೆಗಳನ್ನು ನೋಡಿ ನಗರವು ನಿದ್ರಿಸುತ್ತಿರುವ ಸ್ಥಿತಿಯಲ್ಲಿರುವಂತೆ ತೋರುತ್ತದೆ. ಗದ್ದಲ ಎಚ್ಚರದ ಸೂಚಕವಾದರೆ ನಿಶ್ಶಬ್ದತೆ ನಿದ್ರೆಯ ಸೂಚನೆ ಎನಿಸಿದೆ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ. ಸಚಿವಾಲಯ, ಸಚಿವ ಪ್ಲಸ್ ಆಲಯ, ಸವರ್ಣ ದೀರ್ಘ ಸಂಧಿ. ಮೇಲೇರಿ, ಮೇಲೆ ಪ್ಲಸ್ ಏರಿ, ಲೋಪಸಂಧಿ. 4-5, 4+5, ಲೋಪಸಂಧಿ. ಶಸ್ತ್ರಾಸ್ತ್ರ, ಶಸ್ತ್ರ ಪ್ಲಸ್ ಅಸ್ತ್ರ, ಸವರ್ಣ ದೀರ್ಘ ಸಂಧಿ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ.
ದುಬಾರಿ. ಈಗಿನ ದವಸ ಧಾನ್ಯ, ತರಕಾರಿ ಮೊದಲಾದವು ತುಂಬಾ ದುಬಾರಿಯಾಗುತ್ತಿವೆ. ತರಾತುರಿ. ಮನೆಗೆ ಬಂದ ನೆಂಟರು ತರಾತುರಿಯಲ್ಲಿ ಹಿಂದಿರುಗಿದರು. ಅಪರೂಪ. ಆ ಗ್ರಂಥಾಲಯದಲ್ಲಿ ಕೆಲವು ಅಪರೂಪದ ಪುಸ್ತಕಗಳಿವೆ. ತದ್ರೂಪ. ತದ್ರೂಪದ ಅವಳಿ ಮಕ್ಕಳನ್ನು ಗುರುತಿಸುವಾಗ ಗೊಂದಲವಾಗುತ್ತದೆ. ನಿಗೂಢ. ವಿಶ್ವದ ನಿಗೂಢತೆಯನ್ನು ಬಿಡಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಸ್ತಂಭ, ಕಂಬ, ಸಂತಸ, ಸಂತೋಷ, ನಿದ್ರೆ, ನಿದ್ರಾ, ಮೂರ್ತಿ, ಮೂರುತಿ, ಸಾವಿರ, ಸಾಸಿರ, ತಾಣ, ಸ್ಥಾನ.